Next one, relation R. Relation R in the set A of human beings in a town at a particular time given by x comma y. X is 7 centimeter taller than y. Discuss about reflexive, symmetric and transitive. As in the set A, I will take some elements like A, or I will take some elements like X, Y, Z are the elements or some human beings. As now we are thinking about reflexive property. Reflexive property. Yes, reflexive property means itself a comparison ಮಾಡಬೇಕು, ಬೇರೆಯವರ ಜೊತೆ ಕಂಪ್ಯಾರಿಸನ್ ಮಾಡಬಾರದು. y ಜೊತೆನೆ ಕಂಪ್ಯಾರಿಸನ್ ಮಾಡಬೇಕು, z ಜೊತೆನೆ ಕಂಪ್ಯಾರಿಸನ್ ಮಾಡಬೇಕು. ಮೂರು ಎಲಿಮೆಂಟ್ಸ್ ತಮ್ಮ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಅದು ರೂಲ್ ಫಾಲೋ ಆಯ್ತು ಅಂದ್ರೆ ರಿಫ್ಲೆಕ್ಸಿವ್, ಇಲ್ಲ ಅಂದ್ರೆ ನಾಟ್ ರಿಫ್ಲೆಕ್ಸಿವ್. ಒಂದಕ್ಕೂ ಫೇಲ್ ಆಗಬಾರದು. ಪ್ರತಿಯೊಂದು ಎಲಿಮೆಂಟ್ಗೂ ಇಟ್ ಸೆಲ್ಫ್ ಕಂಪ್ಯಾರಿಸನ್ ಮಾಡಿದಾಗ ರೂಲ್ ಒಬೆ ಆಗಬೇಕು. ದಟ್ ಟೈಮ್ is called reflexive. ಈಗ x ಗೆ ಕಂಪೇರ್ ಮಾಡಬೇಕು. ಏನನ್ನ ಕಂಪೇರ್ ಮಾಡಬೇಕು? x is 7 cm taller than x. x ಗೆ x ಕಂಪೇರ್ ಮಾಡಬೇಕು. ಏನನ್ನ ಕಂಪೇರ್ ಮಾಡಬೇಕು? x is 7 cm taller than x. yes, ಯಾವುದೇ ಒಂದು ಪರ್ಸನ್ ಅವನೇ ಕಂಪ್ಯಾರಿಸನ್ ಮಾಡಿದಾಗ 7 cm ಟಾಲರ್ ಇರ್ಲಿಕ್ಕೆ ಸಾಧ್ಯ ಇದೆನಾ? ಯಾವುದೇ ಒಂದು ಪರ್ಸನ್ ಗ ಅವನೇ ಕಂಪೇರ್ ಮಾಡಿದಾಗ 7 cm ಟಾಲರ್ ದನ್ ಇರ್ಲಿಕ್ಕೆ ಸಾಧ್ಯ ಇದೆನಾ? ಸಪೋಸ್ ಇದು 30 cm ಅಂತ ತಿಳ್ಕೊಳ್ರಿ. ಎಸ್, ಇದನ್ನೇ ಕಂಪೇರ್ ಮಾಡಿದ್ರೆ 30 cm ಆಗ್ತದ. ಹೌ ಇಟ್ ಈಸ್ ಗ್ರೇಟರ್ ದನ್ 7? ಹೌದು, ಇದು 30 ಅದಲ್ಲ, 30 ಬಿಟ್ಟು ಮತ್ತೆ ಇದು ಹೆಂಗ್ 7 cm ಟಾಲ್ ಆಗ್ಲಿಕ್ಕೆ ಸಾಧ್ಯ ಇದೆ? ನೋ ಚಾನ್ಸ್. ಎಸ್, ಎವ್ರಿ ಪರ್ಸನ್ ಇಟ್ ಸೆಲ್ಫ್ ಎ ಕಂಪ್ಯಾರಿಸನ್ ಮಾಡಿದಾಗ 7 cm ಟಾಲರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎವ್ರಿ ಪರ್ಸನ್ ಏನ್ ಹೈಟ್ ಇರ್ತದ ಅದೇ ಹೈಟ್ ಅದಕ್ಕೆ ಕಂಪೇರ್ ಮಾಡಿದಾಗ ಇರ್ತದೆ. ಎಸ್, x is not 7 cm taller than x, or y is not 7 cm taller than y, z is not 7 cm taller than z. Yes, every person ಅವರೇ ಕಂಪೇರ್ ಮಾಡಿದ್ರೆ 7 cm taller ಇರಂಗಿಲ್ಲ. On that base you write R is not reflexive. R is not reflexive. As since why it is not reflexive? Since x comma y ಕೊಟ್ಟಾಗ x comma x ತಗೋರಿ, a comma b ಕೊಟ್ಟಾಗ a comma a ತಗೋರಿ, t1 comma t2 ಕೊಟ್ಟಾಗ t1 comma t1, l1 comma l2 ಕೊಟ್ಟಾಗ l1 comma l1 ತಗೋಬೇಕು. x comma x is not possible to write in R. ಡಬ್ಲೆಟ್ ಗಳನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ x is not 7 cm taller than itself. x ಗೆ x ನೇ ಕಂಪೇರ್ ಮಾಡಿದಾಗ, ಅಂದ್ರೆ ಒಂದು ಪರ್ಸನ್ ಅಂತ ಅನ್ಕೊಡ್ರಿ, ಆ ಪರ್ಸನ್ ಗ ಅದೇ ಪರ್ಸನ್ ಕಂಪ್ಯಾರಿಸನ್ ಮಾಡಿದ್ರೆ ಯಾವ ಕಾಲಕ್ಕೂ ಟಾಲರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಡಬ್ಲೆಟ್ ಗಳನ್ನ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. That is the reason R is not called as a reflexive. R is not called as a reflexive. Now we are discussing about symmetric property. Now we are discussing about symmetric property. Okay, for example, x ಮತ್ತು y ಎರಡು ಪರ್ಸನ್ಸ್ ತಗೊಳ್ಳೋಣ. x y ಗಿಂತ 7 cm ಟಾಲರ್ ಇರಬಹುದು. x y ಗಿಂತ 7 cm ಟಾಲರ್ ಇರಬಹುದು. ಅವಾಗ x, y ಪೇರ್ ಮಾಡಿ r ದಾಗ ಬರೀಬಹುದು. ಯಾಕಂದ್ರೆ x y ಗಿಂತ 7 cm ಟಾಲರ್ ಹಾನ. ಬಟ್ ರಿವರ್ಸ್ ಕೇಸ್ ನಾಗ ಏನಾಗ್ತದ್ರಿ, y, x r ದಾಗ ಬರೀಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆಲ್ರೆಡಿ x y ಗಿಂತ 7 cm ಟಾಲರ್ ಹಾನ. ಹಂಗಿದ್ರ y ಏನಾಗ್ತಾನ್ರಿ 7 cm x ಗಿಂತ ಲೆಸ್ ಆಗ್ತಾನೆ. ಬಟ್ ರೂಲ್ ಏನಾಗಬೇಕು,
ರೂಲ್ ರಿವರ್ಸ್ ಮಾಡಿದಾಗ ಅಪ್ಲೈ ಆಗಬೇಕು. x 7 cm taller than y means y is 7 cm taller than x ಅಂತ ರೂಲ್ ಆಗಬೇಕು. ಬಟ್ x y ಗಿಂತ 7 cm taller ಆದಾಗ y x ಗಿಂತ 7 cm ಸ್ಮಾಲರ್ ಆಗ್ತಾನ, ಟಾಲರ್ ಆಗಲ್ಲ. ಸೊ ಅದಕ್ಕೆ x y ಆರ್ದ ಬರೀಲಿಕ್ಕೆ ಸಾಧ್ಯ ಆದ್ರೂ y x ಆರ್ದ ಬರೀಲಿಕ್ಕೆ ಸಾಧ್ಯ ಆಗಂಗಿಲ್ಲ. a b ಆರ್ದ ಬರೀಲಿಕ್ಕೆ ಸಾಧ್ಯ ಆದ್ರೂ b a ಆರ್ದ ಬರೀಲಿಕ್ಕೆ ಸಾಧ್ಯ ಆಗಂಗಿಲ್ಲ. On that base we are calling this is not a symmetry. R is not symmetric. R is not symmetric since x comma y belongs to R ಇರಬಹುದು. y ಇರಬಹುದು. x is 7 centimeter taller than y ಇರಬಹುದು. ಆಗೋಸ್ಕರ x y ಆದಾಗ ಇರಬಹುದು. ಬಟ್ ಸೊ ಯಾವಾಗ x y ಗಿಂತ 7 ಸೆಂಟಿಮೀಟರ್ ಟಾಲರ್ ಆಗ್ತಾನಲ್ಲ ಅವಾಗ y is 7 centimeter or y is not 7 centimeter taller than y. x y ಗಿಂತ 7 ಸೆಂಟಿಮೀಟರ್ ಟಾಲರ್ ಇದ್ದಾಗ ರಿವರ್ಸ್ ಹೆಂಗ್ ಹೇಳಿ ಬರ್ತದೆ ಹೇಳ್ರಿ? y is 7 centimeter taller than ಹಾಗೇನಂತ ಹೆಂಗ್ ಹೇಳಿಕ್ ಬರ್ತದ? It is not possible. Y is not 7 centimeter taller than y. It means y comma x does not belongs to R. x comma y ಆರ್ದಾಗ ಇರಬಹುದು. ಯಾಕೆ ಇರಬಹುದು ಅಂತಂದ್ರೆ x is 7 centimeter taller than y ಇರಬಹುದು. But y is never 7 centimeter taller than x. ಒಬ್ಬರು ಟಾಲರ್ ಆದಾಗ ರಿವರ್ಸ್ ಮಾಡಿದಾಗ ಇನ್ನೊಬ್ರು ಸ್ಮಾಲರ್ ಆಗ್ತಾರ. ಸೊ ಇಟ್ ಈಸ್ ಸಿಂಪಲ್ ಥಿಂಗ್. Next one we are discussing about transitive property. Transitive. Yes. Transitive property ಬೇಕಾದ್ರೆ ಮೂರು ಎಲಿಮೆಂಟ್ಸ್ ಬೇಕು. x, y ಆರ್ದಾಗ ಇರಬಹುದು. ಬಿಕಾಸ್ ಯಾಕೆ ಇರಬಹುದು? x is 7 centimeter taller than y ಆಗಿರಬಹುದು. xy ಆರ್ದಾಗ ಇರಬಹುದು. ಯಾಕಂದ್ರೆ x 7 centimeter taller than y ಆಗಿರಬಹುದು. y, z ನು ಆರ್ದಾಗ ಇರಬಹುದು. ಯಾಕಂದ್ರೆ y is 7 centimeter taller than z. ಯಾಕಾಗಿರ್ಬಾರ್ದ್ರಿ? ಆಗಿರ್ಬಹುದು. ಎಸ್, ನೀವು 3 ಪರ್ಸನ್ಸ್ ಅಂತ ತಿಳ್ಕೊಳ್ರಿ. ಇವ x ಅನ್ಕೋರಿ, ಇವರು x y z. x y z. Sorry, this is you take x y and z. x is 7 centimeter taller than y. y is 7 centimeter taller than z ಆಗಿರಬಹುದು. but x comma z does not belongs to x comma z does not belongs to R. Why? If you observe this one, x is 7 centimeter taller than y. It is right. Y is 7 centimeter taller than z. It is also right. That time as you compare with x and z, that time x is 14 centimeter taller than y. So that time taller than z. It is not following the rule. Yes, it is not following the rule. ರೂಲ್ ಏನಾಗಬೇಕು? ಮತ್ತೆ ನಮಗೆ x is 7 centimeter taller than z ಅಂತಾನೆ ಬರಬೇಕು. ಬಟ್ ಇದೇನಾಗ್ತದೆ?
x y ಗಿಂತ ಟಾಲರ್ ಇರಬಹುದು 7 ಸೆಂಟಿಮೀಟರ್, y z ಗಿಂತ 7 ಸೆಂಟಿಮೀಟರ್ ಟಾಲರ್ ಇರಬಹುದು. But that time x is not 7 centimeter taller than z. That time x is 14 centimeter taller than z. Therefore, r is not transitive. R is not transitive. Okay, this is about reflexive, symmetric, and transitive property. Next one. Next one. Relation R in the set A of human beings in a town at a particular time given by x comma y such that x is the father of y. Discuss about reflexive, symmetric, and transitive. Yes, now I will take three persons like x, y, z. Yes, three persons like x, y, z are the elements of the set A ಅಂತ ಅನ್ಕೊಳ್ಳೋಣ. Are the elements of the set A ಅಂತ ಅನ್ಕೊಳ್ಳೋಣ. ಈಗ ಇದಕ್ಕೆ ಇದನ್ನೇ ಕಂಪ್ಯಾರಿಸನ್ ಮಾಡ್ಕೋಬೇಕು. x ಗೆ ಕಂಪೇರ್ ಮಾಡಬೇಕು, ರೂಲ್ ಫಾಲೋ ಆಗಬೇಕು. y ಗೆ ಕಂಪ್ಯಾರಿಸನ್ ಮಾಡ್ಕೋಬೇಕು, ರೂಲ್ ಫಾಲೋ ಆಗಬೇಕು. z ಗೆ ಕಂಪ್ಯಾರಿಸನ್ ಮಾಡ್ಕೋಬೇಕು, ರೂಲ್ ಫಾಲೋ ಆಗಬೇಕು. ಇಲ್ಲಿ ಎಷ್ಟಿರ್ತಾವ ಎಲಿಮೆಂಟ್ಸ್ ಅವೆಲ್ಲ ಅವನೇ ಕಂಪ್ಯಾರಿಸನ್ ಮಾಡ್ಕೊಂಡಾಗ ರೂಲ್ ಫಾಲೋ ಆದಾಗ ಮಾತ್ರ ರಿಫ್ಲೆಕ್ಸಿವ್ ಅನ್ಲಿಕ್ಕೆ ಬರ್ತದೆ. ಎಸ್, ಅವಾಗ ಮಾತ್ರ ರಿಫ್ಲೆಕ್ಸಿವ್ ಅಂತ ಕರೀಲಿಕ್ಕೆ ಬರ್ತದೆ. ರೈಟ್. ನಾವು x ನೇ ಕಂಪೇರ್ ಮಾಡಿ ರೂಲ್ ಏನಾಗ್ತದೆ ನೋಡ್ರಿ. x is the father of x. Is it possible? Every person ಅವನಿಗೆ ತಂದೆ ಆಗ್ತಾನ? It is highly impossible. X is not father of x. Similarly, y is not a father itself. Z is not a father itself. Yes, therefore it is highly impossible. Therefore, R is not reflexive. R is not reflexive. Since why it is not reflexive? Since now here x comma y is given, you take x comma x. It is not present in R. Why? X is not a father itself. So x ಗೆ x ಕಂಪ್ಯಾರಿಸನ್ ಮಾಡಿದಾಗ ಫಾದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ y ಕಂಪೇರ್ ಮಾಡಿದಾಗ ಸಾಧ್ಯ ಇಲ್ಲ. z ಕಂಪ್ಯಾರಿಸನ್ ಮಾಡಿದಾಗ ಸಾಧ್ಯ ಇಲ್ಲ. Therefore it is not a reflexive. Next one about symmetric property. Next one about what? Symmetric property. Symmetric property ಆಗ್ಬೇಕಂದ್ರೆ ಎರಡು ಎಲಿಮೆಂಟ್ಸ್ x ಮತ್ತು y ಕಂಪೇರ್ ಮಾಡೋಣ. x is the father of y ಇರಬಹುದು. x y ದ ಫಾದರ್ ಅಂದ್ರೆ x ಫಾದರ್ ಆಗ್ತಾನ, y ಸನ್ ಆಗ್ತಾನೆ. ಅವಾಗ ರಿವರ್ಸ್ ಪಾಸಿಬಲ್ ಅದೇನ್ರಿ? y is the father of x ಆಗ್ಲಿಕ್ಕೆ ಸಾಧ್ಯ ಅದನ? x ಆಲ್ರೆಡಿ ಫಾದರ್ ಅನ್ನ. x is the father of y. Yes, that time at the same time y is the father of x ಆಗ್ಲಿಕ್ಕೆ ಸಾಧ್ಯ ಅದನ? ಮುಂದಿನ ಜನ್ಮದ ಬಗ್ಗೆ ಹೇಳ್ತಾ ಇಲ್ಲ ನಾನು, ಇದೇ ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. x is the father of y. It is right, perfectly right ಇರಬಹುದ್ರಿ. ಇಬ್ರು ಪರ್ಸನ್ಸ್ ತಗೊಂಡಿವಿ ಅಂತ ಇಟ್ಕೊಡ್ರಿ. ಇಬ್ರು ಪರ್ಸನ್ಸ್ ತಗೊಂಡಾಗ ಇವ್ರ ಫಾದರ್ ಇರ್ಬೋದು, ಇವ್ರ ಸನ್ ಇರ್ಬೋದು. ಎಸ್, x is the father of y. That time y becomes son. That time he is not become a father to this person. ಮುಂದೆ ಅವನಿಗೆ ಬೇಕಾದ್ರೆ ಮ್ಯಾರೇಜ್ ಮಾಡಿದ್ಮೇಲೆ ಅವನು ಫಾದರ್ ಆಗ್ಬೋದು. ಯಾರಿಗೆ?
Z father ಆಗ್ಬೋದು. That time he becomes father to Z, not father to X. X Y father ಆಗ್ಬೋದು. Y ನು ಮುಂದೆ ಫ್ಯೂಚರ್ ದಾಗ ಫಾದರ್ ಆಗ್ಬೋದು. ಯಾರಿಗೆ? Z ಗೆ ಫಾದರ್ ಆಗ್ಬೋದು. But he is not father to X. X is the father of Y. XY belongs to R. X is the father of Y. XY belongs to R. But Y is not a father of X. X ಗೆ ಫಾದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಮತ್ತೆ ಬೇರೆ ಪರ್ಸನ್ ಫಾದರ್ ಆಗಬಹುದು. ಸೊ ಅದಕ್ಕೆ ಇದು ಸಿಮೆಟ್ರಿಕ್ ಆಗಲ್ಲ. R is not symmetric. R is not symmetric since X comma Y R ದಾಗ ಇರಬಹುದು, because X is the father of Y ಆಗಿರಬಹುದು. Yes, ಅದಕ್ಕೆ ಅವನು XY R ದಾಗ ಇರಬಹುದು. But Y comma X never belongs to R because Y is not the father of X. Father of X. Y X father ಆಗ್ಲಿಕ್ಕೆ ಸಾಧ್ಯ ಇಲ್ಲ. Y ಮುಂದೆ ಬೇರೊಬ್ಬ ಪರ್ಸನ್ ಫಾದರ್ ಆಗಬಹುದು ಫ್ಯೂಚರ್ ಒಳಗೆ, ಬಟ್ ರಿವರ್ಸ್ ಇಸ್ ನಾಟ್ ಪಾಸಿಬಲ್. ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ 3 ಪರ್ಸನ್ಸ್ ಇರಬೇಕು. ಎಸ್, X is the father of Y. After some times Y is the father of Z. Possibility ಇರಬಹುದು. X is the father of Y. Y is the father of Z. That time we link with X comma Z. That time X is the father of Z. It is not possible. ಅವಾಗ ಇವ ಮುತ್ತೆ ಆಗ್ಬಿಟ್ಟಿರ್ತಾನ್ರಿ, ಗ್ರ್ಯಾಂಡ್ ಫಾದರ್ ಆಗಿರ್ತಾನೆ. ಯಾರಿಗೆ? Z ಗೆ. ನಮಗ ರೂಲ್ ಫಾಲೋ ಆಗಲ್ಲ. X Y ಫಾದರ್ ಆಗ್ಬೋದು. Y after some times Y Z ಫಾದರ್ ಆಗ್ಬೋದು. XY R ದಾಗ ಇರಬಹುದು. XY R ದಾಗ ಇರಬಹುದು. ಯಾಕ? X is the father of Y ಇರಬಹುದು. ಎಸ್, Y ಕಾಮ Z ನು R ದಾಗ ಇರಬಹುದು. ಯಾಕಂದ್ರೆ Y ನು ಕೂಡ Z ಫಾದರ್ ಆಗ್ಬಹುದು. He is a father of Z. He is a father of Z. This implies that, but ಏನಾಗ್ತದೆ? But X comma Z does not belongs to R. X Y ಫಾದರ್ ಆದಾಗ, Y Z ಫಾದರ್ ಆದಾಗ X ಆಟೋಮೆಟಿಕಲಿ ಗ್ರ್ಯಾಂಡ್ ಫಾದರ್ ಆಗ್ತಾನೆ. ನಮ್ಗ ರಿಲೇಷನ್ ಏನಂದ್ರೆ ಫಾದರ್ ಅಂತದ. That time X is not the father of Z. X Z ಫಾದರ್ ಆಗಂಗಿಲ್ಲ. ಸೊ X ಏನಾಗ್ತಾನೆ ಅವಾಗ? ಗ್ರ್ಯಾಂಡ್ ಫಾದರ್ ಆಗ್ತಾನೆ. That base it is not transitive. R is not transitive. X comma Y R ದಾಗ ಇರ್ತದ, Y comma Z R ದಾಗ ಇರ್ತದ, ಬಟ್ Z comma X R ದಾಗ ಇರೋದಿಲ್ಲ. On that base it is neither reflexive nor symmetric and nor transitive. Yes, this is about reflexive, symmetric and transitive. So again I will continue in the next class. So please make a notes daily. So if you have a doubts, then also contact me. Don't waste your time.